ಪ್ರತಿ ವರ್ಷ ಸಮ್ಮರ್ ಸೀಸನಲ್ಲಿ ನಮ್ಮ ಮನೇಲಿ ಮೆಣಸಿನ್ಕಾಯಿ ಸಂಡಿಗೆ ಮಾಡ್ತೀವಿ. ಆ್ಯಂಡ್ ಪ್ರತಿ ವರ್ಷ ಮಾಡಬೇಕಾದ್ರೂ ನನಗೆ ನಮ್ಮ ಸೋದರತ್ತೆ ಜ್ಞಾಪಕ ಆಗುತ್ತೆ. ಬೆಂಗಳೂರಿಂದ ಶೃಂಗೇರಿಗೆ ಬರಬೇಕಾದ್ರೆ ಅವರು ಇದನ್ನು ಮಾಡ್ಕೊಂಡು ತರೋರು. ಎಣ್ಣೆಲಿ ಹಾಕಿ ಕರಿತಾ ಇದ್ದರೆ ಅಷ್ಟು ಆ ಇಂಗು ಹಾಗೆ ಮೆಂತ್ಯ ಘಮ ಅಷ್ಟು ಚೆನ್ನಾಗಿರೋದು. ಆ್ಯಂಡ್ ಇದಕ್ಕೆ ಒಂದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಮೊಸರನ್ನ ಜೊತೆ ತಿಂತಾ ಇದ್ರೆ ಅಂತೂ ಆಹಾ ಸಕ್ಕದಾಗಿರುತ್ತೆ. ಇದನ್ನು ಹೇಗೆ ಮಾಡೋದನ್ನು ತೋರಿಸ್ತೀನಿ. ಮಿಕ್ಸಿ ಜಾರಿಗೆ 2 ಸ್ಪೂನ್ ಆಗೋಷ್ಟು ಧನಿಯಾ ಹಾಕ್ಕೊಳ್ಳಿ. ಧನಿಯಾ ಸ್ಮೆಲ್ ಇಷ್ಟ ಆಗಲ್ಲ ಅಂದರೆ 1 ಸ್ಪೂನ್ ಹಾಕ್ಕೋಬೋದು. ಮೆಂತ್ಯ 1 ಸ್ಪೂನು, 1 ಸ್ಪೂನ್ ಜೀರಿಗೆ, ಉಪ್ಪು ಹಾಗೆ ಇಂಗು ಹಾಕ್ಕೊಂಡು ಫಸ್ಟು ಗ್ರೈಂಡ್ ಮಾಡ್ಕೋಬೇಕು. ನಂತರ ಹಸಿಮೆಣಸಿನ್ಕಾಯಿನ ಹಾಕಿ ಮತ್ತೆ ರುಬ್ಕೋಬೇಕು. ನಾನಿಲ್ಲಿ ಖಾರ ತುಂಬ ಕಮ್ಮಿ ಇರೋಂಥ ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಬಿದ್ದೀನಿ. ನಿಮ್ಮ ಖಾರ ಇಷ್ಟಪಡೋರಾದರೆ ಖಾರ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀರು ಹಾಕದೆ ಈ ಥರ ಗಟ್ಟಿಯಾಗಿ ರುಬ್ಕೋಬೇಕು. ನಂತರ ಈ ಥರ ತೆಳ್ಳಗೆ ತಟ್ಕೊಂಡು ಹಾಕಬೇಕು. ಸಪೋಸ್ ನಿಮಗೆ ಈ ಥರ ತೆಳ್ಳಗೆ ತಟ್ಟಕ್ಕೆ ಬರಲಿಲ್ಲ ಅಂತಂದರೆ ಮೇಲೆ ಇನ್ನೊಂದು ಸ್ವಲ್ಪ ಮೆಂತ್ಯ ಹಾಕಿ ರುಬ್ಕೊಂಡು ಈ ಥರ ತಟ್ಟಿದ್ರಿಂದರೆ ತೆಳ್ಳಗೆ ಬರುತ್ತೆ. ಬಿಸಿಲಲ್ಲಿ 2 ದಿವಸ ಒಣಗಿಸಿದ್ರೆ ಸಾಕು, ಘಮ ಘಮ ಅಂತ ಇರೋ ಮೆಣಸಿನ್ಕಾಯಿ ಸಂಡಿಗೆ ರೆಡಿ ಆಗುತ್ತೆ. ಟ್ರೈ ಮಾಡಿ ಹೇಗಿದೆ ಹೇಳಿ.